ಭಾಗ್ಯ ಮೇಲೆ ಇಲ್ದಿರೋ ಆಪಾದನೆಗಳನ್ನ ಮಾಡ್ದೆ. ಅದು ನೋಡಿ ಸಹಿಸೋಕಾಗ್ದೆ ಭಾಗ್ಯ ಈಗ ಮಿತ್ರನ ಹುಡ್ಕೋದಿಕ್ಕೆ ಅಂತ ಹೋಗಿದ್ದಾಳೆ. ಭಾಗ್ಯ ಮಾಡದೇ ಇರೋ ತಪ್ಪಿಗೆ ಇಂಡೈರೆಕ್ಟ್ ಆಗಿ ನೀನು ಶಿಕ್ಷೆ ಕೊಡ್ತಾ ಇದೀಯಾ. ಅಲ್ಲರಿ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಾ ಇದ್ಯಾ? ನಾನ್ ಭಾಗ್ಯಂಗ್ ಶಿಕ್ಷೆ ಯಾಕೆ ಕೊಡ್ತೀನಿ? ನಿನ್ನ ಮಗನೇ ಇಂಥ ಪರಿಸ್ಥಿತಿಲಿ ಇದ್ದಿದ್ರೆ ನೀನ್ ಹೀಗೆ ಮಾಡ್ತಾ ಇದ್ಯಾ? ನನ್ ಮಗ ಭಾಗ್ಯನ್ ತರ ಬುದ್ಧಿ ಇಲ್ದೇ ಇರೋನಲ್ಲ. ಜೊತೆಗೆ ಹೇಳಿದ ಕೆಲ್ಸ ಮಾಡ್ದೆ ಯಾವತ್ತೂ ಕೂಡ ಅವ್ನ್ ತಪ್ಪಿಸ್ಕೊಂಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ಬೇಡ ಅಂತ ಹೇಳಿದ್ಮೇಲೆ ಯಾವ ಕೆಲ್ಸನೂ ಮಾಡಿಲ್ಲ. ಓ ಹೌದಾ? ಒಂದು ವೇಳೆ ನಿನ್ನ ಮಗ ನಿನ್ನ ಮಾತನ್ನು ಕೇಳದೆ ಹೋದ್ರೆ ನೀನು ಹಾಕಿರೋ ಗೆರೆನ ದಾಟಿದ್ರೆ? ನನ್ ಮಗನ್ ಬಗ್ಗೆ ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ರೀ. ನನಗ್ ಗೊತ್ತಿಲ್ದೇನೆ ನನಗ್ ಹೇಳ್ದೇನೆ ಒಂದ್ ಸಣ್ಣ ಕೆಲ್ಸ ಕೂಡ ಅವ್ನ್ ಮಾಡಲ್ಲ. ಮಾಡೋ ಹಾಗಿದ್ದಿದ್ರೆ ಅವ್ನ್ ಖಂಡಿತ ನನಗ್ ಹೇಳಿನೇ ಮಾಡ್ತಾನೆ. ಈಗ ಮಿತ್ರ ಅವ್ರನ್ನ ಎಲ್ಲಿ ಅಂತ ಹುಡುಕ್ಲೆ, ಅವ್ರಿಗೋಸ್ಕರ ಎಲ್ಲೆಲ್ಲಿ ಅಲ್ದಾಡ್ಲೆ. ಭಗವಂತ ನನ್ಗೊಂದ್ ದಾರಿ ತೋರ್ಸು ತಂದೆ. ದೇವ್ರೆ, ಮಿತ್ರ ಅವ್ರಿಗೇನಾದ್ರೂ ಅಪಾಯ ಆಗುತ್ತಾ? ಅವ್ರಿಗೇನಾದ್ರೂ ಯಾರಿಂದಾದ್ರೂ ತೊಂದರೆ ಆಗುತ್ತಾ? ಅವ್ರನ್ನ ಕಾಪಾಡ್ಕೊಳ್ಳೋ ಅವಕಾಶ ನನಗ್ ಕೊಡು ತಂದೆ. ಎಷ್ಟ್ ಕಷ್ಟ ಆದ್ರೂ ಸರಿ, ನಾನು ಅವ್ರನ್ನ ಕಾಪಾಡ್ಕೊತೀನಿ. ಭಾಗ್ಯ, ಮನೆ ದಾಟಿ, ಊರು ದಾಟಿ, ಸೀಮೆ ದಾಟಿ, ಗಡಿ ದಾಟಿ ಸಂಬಂಧ ಹುಡ್ಕೊಂಡ್ ಬಂದಿಯಾ ಭಾಗ್ಯ? ಭಾಗ್ಯ, ಯಾವ್ದೋ ಸಂಬಂಧ ಇದೆಯಾ ಅಂತ ಬಂದಿಯಲ್ಲ ನೀನು? ನೀನು ಯಾರನ್ನ ಹುಡುಕ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮನ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿದಾವಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಿನಗೆ ಉತ್ತರ ಸಿಗುತ್ತೆ. ನೀವ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ನೀನು ಅರ್ಥ ಇಲ್ದಿರೋ ಜೀವನದಲ್ಲೇ ಬದುಕ್ತಾ ಇದ್ದೆ. ನಿನ್ ಸುತ್ತ ಇರೋ ಮಾಯಲೋಕನ ನಿನ್ ಕಣ್ಣಾರೆ ನೀನ್ ನೋಡಕ್ಕಾಗ್ಲಿಲ್ಲ. ನಿನಗೆ ತುಂಬಾ ಒಳ್ಳೆ ಮನಸ್ಸಿದೆ, ಅದಕ್ಕೆ ನಿನಗೆ ಲೋಕ ಎಲ್ಲ ಸುಂದರವಾಗಿ ಕಾಣಿಸ್ತಿದೆ. ಅದಕ್ಕೆ ನಿನಗೆ ಸುತ್ತ ಆಗ್ತಿರೋ ಮೋಸ ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಮೋಸನ? ಏನ್ ಮೋಸ? ನೀನ್ ನಂಬಿದವರೇ ನಿನ್ನ ಕತ್ತು ಕೊಯ್ಯೋ ಮೋಸ. ನಮ್ಮೋರಂತ ಅನ್ಕೊಂಡವ್ರೆ ನಿನ್ ಬೆನ್ನಿಗೆ ಚೂರಿ ಹಾಕುವಂತ ಮೋಸ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನೀವ್ ದಾರಿ ಬಿಡಿ, ನನ್ ಪಾಡಿಗೆ ನಿಂತ್ಕೋ. ನೀನು ಯಾವ ದಾರಿಯಲ್ಲಿ ಹೋಗ್ತೀಯಾ? ನನ್ ಗಂಡ ಕಾಣ್ತಿಲ್ಲ, ಅವ್ರನ್ನ ಹುಡ್ಕೊಂಡೆ ನಾನು ಇಲ್ಲಿಗೆ ಬಂದೆ.
ನನ್ನ ಹೋಗಕ್ ಬಿಡಿ ದಯವಿಟ್ಟು. ಅಲ್ಲೋಡು, ಆ ತಾಯಿ ನಿನ್ನನ್ನ ಕರಿತಾ ಇದ್ದಾಳೆ. ಆ ತಾಯಿ ನಿನಗೆ ಏನೋ ಸೂಚನೆ ಕೊಡ್ಬೇಕಂತಿದ್ದಾಳೆ. ಅಲ್ಲೋಡು, ಆ ದಾರಿಯಲ್ಲಿ ಹೋಗು. ಆ ಕಡೆ ಆ ತಾಯಿಯ ದೇವಸ್ಥಾನ ಇದೆ. ಅಲ್ಲೇನೆ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು. ಆ ತಾಯಿ ನಿನ್ನನ್ನ ಕರಿತಾ ಇದ್ದಾಳೆ, ಹೋಗು. ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನೋ ಅರ್ಥ ಆಗ್ತಿಲ್ಲ. ಎಲ್ರಿಗೂ ಮೋಸ ಮಾಡಿ ಮನುಷ್ಯನ ಮದುವೆ ಆಗ್ತಿರೋದು ತಪ್ಪ, ಇಲ್ಲ ಮನುಷ್ಯ ಪ್ರಾಣ ಕಾಪಾಡೋದಕ್ಕೆ ಮದುವೆ ಆಗ್ತಿರೋದೇ ಸರಿನಾ? ಏನಾದರೂ ಸರಿ, ಈ ಮದುವೆಯಿಂದ ಯಾವ ಥರ ಪರಿಸ್ಥಿತಿ ಆದರೂ ಬರಬಹುದು, ಎಷ್ಟು ದೊಡ್ಡ ಅನಾಹುತ ಆದರೂ ಆಗಬಹುದು. ಮಿತ್ರ, ಎಂಥ ಪರಿಸ್ಥಿತಿ ಬಂದರೂ ಎದುರಿಸೋಕ್ಕೆ ಸಿದ್ಧವಾಗಿರು. ಇಷ್ಟು ದಿನ ನಾನು ಕಂಡಿರೋ ಕನಸು ಇವತ್ತಿಗೆ ನನಸಾಗ್ತಿದೆ. ಮಿತ್ರ ಜೊತೆ ನನ್ನ ಮದುವೆ ಆಗ್ತಿದೆ. ಇನ್ನು ಮುಂದೆ ಏನಾಗ್ಬಿಡತ್ತೋ ಅನ್ನೋ ಭಯ ಇರಲ್ಲ. ಇನ್ನು ನನಗೂ ಮಿತ್ರಗೂ ಮಧ್ಯೆ ಭಾಗ್ಯ ಶಾಶ್ವತವಾಗಿರ್ತಾಳೆ ಅನ್ನೋ ಭಯ ಇರಲ್ಲ. ತಾಯಿ, ಮಿತ್ರ ಅವರೇ ನನ್ಗೆಲ್ಲ ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವನೆ ಕೆಟ್ಟ ಕನ್ಸು ಬಿದ್ದಿದೆ. ಈಗ ಅವ್ರು ಎಲ್ಲಿದಾರಂತ ಕೂಡ ಗೊತ್ತಿಲ್ಲ. ಆ ಕನ್ಸು ನಿಜ ಆಗದೆ ಇರ್ಲಿ. ಮಿತ್ರ ಅವ್ರ ಜೊತೆಗೆ ನನ್ನ ಜೀವನ, ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಆಸೆ ಕನ್ಸು ಹಾಳಾಗೋಗ್ಬಿಡ್ಬೇಡ ತಾಯಿ. ಅವ್ರ ಜೊತೆ 100 ಕಾಲ ಬಾಳ್ಬೇಕು ಅನ್ನೋ ನನ್ನ ಕನ್ಸನ್ನ ಕನ್ಸಾಗೆ ಇರೋ ಹಾಗೆ ಮಾಡಬೇಡಮ್ಮ, ಮಾಡಬೇಡ. ಮಾಮ್, ಡ್ಯಾಡ್, ನನ್ನ ಕ್ಷಮಿಸ್ಬಿಡಿ. ನಿಮಗೆ ಹೇಳಿದೆ, ನೀವಿಲ್ಲಿ ಇಲ್ಲದೆ ಇರುವಾಗ ಈ ಮದುವೆ ಮಾಡ್ಕೋತಾ ಇದ್ದೀನಿ. ಐ ಆಮ್ ವೆರಿ ಸಾರಿ. ಭಾಗ್ಯ, ನಿನ್ನ ಹತ್ರ ಕ್ಷಮು ಅಂತ ಕೇಳೋ ಅರ್ಹತೆನೂ ನನಗಿಲ್ವೇನೋ. ಕೇಳಿದ್ರು ನೀನು ನನ್ನ ಕ್ಷಮಿಸ್ತೀಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಆದರೆ ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ನನ್ನನ್ನು ಸಾಯಿಸ್ತಾ ಇದೆ. ಆದರೂ ತಲೆ ತೆಗೆಸಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನ್ನ ಕ್ಷಮಿಸು ಭಾಗ್ಯ. ಮಿತ್ರನ್ನ ಆಚೆ ಹೋಗೋದಕ್ಕೆ ಬಿಡ್ಬೇಡ ಅಂತ ಭಾಗ್ಯಂಗೆ ನಾನು ಎಷ್ಟೆಲ್ಲ ಹೇಳಿದ್ದೆ. ಅವಳು ಏನಾದ್ರೂ ಹೇಳಿದ ಮಾತನ್ನ ಕೇಳಿದಿದ್ರೆ ನಮ್ಗೆಲ್ಲ ಇಷ್ಟೊಂದು ಟೆನ್ಷನ್ನೇ ಆಗ್ತಾ ಇರ್ಲಿಲ್ಲ. ತಪ್ಪು ಅರವಿಂದ.
ನಿನ್ನ ಮಗನಿಗೆ ಏನಾಗಿದೆಯೋ ಅನ್ನೋ ಆತಂಕ ನಿನ್ನಲ್ಲಿರ್ಬೋದು, ತಪ್ಪಲ್ಲ. ಅದಕ್ಕೆ ಕಾರಣ ನಿನ್ನ ಸೊಸೆ ಅಂತ ಹೇಳೋದು ತಪ್ಪು. ಏನ್ರಿ ತಪ್ಪು? ಅವಳ ಮಿತ್ರನ್ನ ತಡೆದಿದ್ರೆ ಇವಾಗ ಮಿತ್ರಂಗ್ ಏನಾಗಿದೆ ಅನ್ನೋ ಭಯ ನಮ್ಮಲ್ಲಿ ಇರ್ತಾ ಇರ್ಲಿಲ್ಲ ಅಲ್ವಾ? ಮಿತ್ರನಿಗೆ ಗಂಡಾಂತರ ಬರೋದು, ನಾವು ಆತಂಕ ಪಡೋದು ಹೊಸದೇನಲ್ಲ ಅರವಿಂದ. ಆದ್ರೆ ಮಿತ್ರ ಅಪಾಯಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಭಾಗ್ಯ ಅಂತ ಮಾತ್ರ ಹೇಳ್ಬೇಡ ಅರವಿಂದ. ಅಲ್ಲ, ಭಾಗ್ಯನ ಮಿತ್ರನ್ ಕೊಟ್ಟು ಯಾಕೆ ಮದುವೆ ಮಾಡೋದಿನದೇ ಮರ್ತೋಗಿದ್ಯಾ? ಭಾಗ್ಯ ಜಾತಕದಿಂದಾನೆ ಮಿತ್ರನಿಗೆ ರಕ್ಷಣೆ ಸಿಗ್ತಾ ಇದೆ ಅನ್ನೋ ವಿಷಯ ಮರ್ತೋಗಿದ್ಯಾ? ಭಾಗ್ಯನ ಮಿತ್ರನ ಕೊಟ್ಟು ಮದುವೆ ಮಾಡಿದ್ರಿಂದಾನೆ ಮಿತ್ರ ನಮಗ್ ಜೀವಂತವಾಗಿ ಸಿಕ್ಕಿದಾನೆ ಅನ್ನೋ ವಿಷಯ ಮರ್ತೋಗಿದ್ಯಾ ಅರವಿಂದ? ಗಲಾಟೆ ಮಾಡ್ಬೇಡ್ರೋ. ನಿಮ್ಮಿಬ್ರು ಜಗಳದಿಂದ ಯಾವ ಪ್ರಯೋಜನನೂ ಇಲ್ಲ. ಪ್ರಯೋಜನ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಮ್ಮ, ಅಟ್ಲೀಸ್ಟ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಡು ಅರವಿಂದ, ಭಾಗ್ಯ ಎಷ್ಟೇ ಹೇಳಿದ್ರು ಕೇಳದೆ ಮಿತ್ರ ಆಚೆ ಹೋಗಿದ್ದಾನೆ, ಅದೇ ನಿಜ. ಅದನ್ನ ಅರ್ಥ ಮಾಡ್ಕೊಳ್ದೆ ಭಾಗ್ಯ ತಪ್ಪಿತಸ್ಥೆ ಅಂದ್ರೆ ಇಲ್ದೇ ಇರೋ ಆಪಾದನೆಗಳನ್ನ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ ಅಷ್ಟೇ. ಹಾಗಾದ್ರೆ ಇವಾಗ ಏನಂತೀರಾ? ಮೊದ್ಲೇ ಈ ಮಿತ್ರ ಎಲ್ಲಿಗೆ ಹೋಗಿದಾನೋ, ಅವನಿಗೆ ಏನಾಗಿದೆಯೋ ಅನ್ನೋ ಆತಂಕ ಸಾಲದು ಅಂದೆ. ಈಗ ಭಾಗ್ಯ ಬಗ್ಗೆ ಬೇರೆ ಯೋಚನೆ ಮಾಡೋ ತರ ಮಾಡಿದ್ಯಾ. ಭಾಗ್ಯಂಗೂ ಏನಾಗುತ್ತೋ ಅನ್ನೋ ಪರಿಸ್ಥಿತಿನ ತಂದಿಟ್ಟಿದ್ಯಾ. ನಾನಾ? ಹೌದು, ಎಲ್ಲದಕ್ಕೂ ನೀನೇ ಕಾರಣ. ಭಾಗ್ಯಂಗೆ ಬಾಯಿಗೆ ಬಂದಂಗೆ ಬೈದೆ ನೀನು. ಅದಕ್ಕೋಸ್ಕರ ಮಿತ್ರನಿಗೆ ಏನ್ ತೊಂದರೆ ಆಗುತ್ತೋ ಅಂತ ಹೇಳಿ ಭಾಗ್ಯ ನೋವು ಅನುಭವಿಸೋ ಹೋಗಿ ಮಾಡ್ದೆ. ಅದಕ್ಕೆ ಇಷ್ಟೊಂದು ಗಾಳಿ ಮಳೆ ಬೀಳ್ತಾ ಇದ್ರು ಕೂಡ ತನ್ನ ಗಂಡನ ಕಾಪಾಡ್ಕೋತೀನಿ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೊರಟೋದ್ಲು. ಪಾಪ, ಈ ಹುಡುಗಿ ಎಲ್ಲಿ ಹೋದ್ಲೋ, ಎಲ್ಲಿಂತ ಹುಡುಕ್ತಾ ಇದ್ದಾಳೋ, ಎಲ್ಲಿಂತ ಅಲಿತಾ ಇದ್ದಾಳೋ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಅರವಿಂದ, ಭಾಗ್ಯಂಗೆ ಏನಾದ್ರೂ ಆದ್ರೆ ಆ ಪಾಪ ನಮಗೆ ಸುತ್ತಕೊಳ್ಳುತ್ತೆ. ನನ್ ಗಂಡನ್ ದಾರಿ ತೋರಿಸ್ತೀಯ ಅಂತ ಇಲ್ಲಿಗೆ ಬಂದಿದ್ದೀನಿ. ನನ್ನ ಈ ಸಮಸ್ಯೆಗೆ ಒಂದ್ ಪರಿಹಾರ ಕೊಡ್ತೀಯ ಅಂತ ನಿನ್ ಸನ್ನಿಧಾನಕ್ಕೆ ಬಂದಿದ್ದೀನಿ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನಾಯ್ತು ಅನ್ನೋ ಭಯ ನನಗೆ ಹೆಚ್ಚಾಗ್ತಿದೆ. ದಯವಿಟ್ಟು ನನ್ ಗಂಡನ ನನಗ್ ಹುಡುಕೊಡು ತಾಯಿ. ಓಂ ಐಂ ಮುಹೂರ್ತ ಮುಹೂರ್ತಾಸ್ತು. ನೋಡಪ್ಪ ಮಿತ್ರ, ಮದ್ವೆ ಹುಡುಗಿ ಕುತ್ತಿಗೆಗೆ ಈ ತಾಳಿ ಕಟ್ಟಪ್ಪ. ಇಷ್ಟು ದಿನ ಈಕೆ ಕೈಗಳೇ ಆಕೆ ಕಣ್ಣೀರನ್ನ ಒರೆಸ್ಕೊಂಡಿವೆ. ಆದ್ರೆ ಇವತ್ತು ಈಕೆ ಕಣ್ಣಲ್ಲಿ ನೀನಿದ್ಯಪ್ಪ ಮಿತ್ರ. ಭಾಗ್ಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ತಾತ. ಆದ್ರೆ ನನ್ನ ಇಡೀ ಜೀವನನ ಕೊನೆ ತನಕ ನಿಮ್ ಜೊತೆನೆ ಕಳಿಬೇಕು ಅಂತ ಆಸೆ ಪಡ್ತಿದ್ದೀನಿ. ನೀವ್ ನನ್ನಿಂದ ದೂರ ಆಗ್ತಿದ್ದ ಕನ್ಸನ್ನ ಕೂಡ ನಾನು ಸಹಿಸಕ್ ಆಗ್ತಿಲ್ಲ. ನೀವ್ ಕಟ್ಟಿರೋ ಈ ತಾಳಿ ನನ್ ಕುತ್ಕೆಲ್ ಓಡಾಡ್ತಾ ನನ್ ಎದೆ ಮೇಲೆ ಶಬ್ದ ಮಾಡ್ತಿದ್ರೆ ನನ್ಗೇನನ್ಸತ್ತೆ ಗೊತ್ತಾ? ನನ್ಗೀ ತಾಳಿ ಶಬ್ದ ಕೇಳ್ದೇ ಇದ್ರೆ ನನ್ ಎದೆ ಬಡ್ತಾನೆ ನಿಂತು ಹೋಗುತ್ತೇನೋ ಅನ್ಸುತ್ತೆ. ಇನ್ನು ಕಾಯೋದಕ್ಕೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಮಿತ್ರ. ತಾಳಿ ಕಟ್ಟು. ನನ್ ಮಗನ್ ಬಗ್ಗೆ ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ರೀ. ನನಗ್ ಗೊತ್ತಿಲ್ದೇನೆ, ನನಗ್ ಹೇಳ್ದೇನೆ ಒಂದ್ ಸಣ್ಣ ಕೆಲ್ಸ ಕೂಡ ಅವ್ನ್ ಮಾಡಲ್ಲ.
ಊಹೆ ಮಾಡದಿರೋಂತ ಒಂದು ಹೊಸ ಅಪಾಯ ಮಿತ್ರ ಜೀವನ ತೆಗೆಯೋದಕ್ಕೆ ಕಾಯ್ತಾ ಕೂತಿದೆ. ಆ ಗಂಟೆ ಮಧುಮಕ್ಳ ಮೇಲೆ ಬೀಳೋ ಹಾಗಿದೆ. ಟೈಮ್ ಆಗೋಗುತ್ತೆ ಮಿತ್ರ, ತಾಳಿ ಕಟ್ಟು. ಮಾಡ್ತಿದ್ದೀರಾ? ಇವರಿಬ್ರಿಗೂ ಮದ್ವೆ ನಡೀತಿದ್ಯಮ್ಮ. ಈ ಮದ್ವೆಗೆ ಆ ಪ್ರಕೃತಿನೇ ಅಡ್ಡಿ ಮಾಡ್ತಿದ್ಯೋ ಇಲ್ಲ ಅಂದ್ರೆ ಆ ಅಮ್ಮವ್ರಿಗೆ ಇಷ್ಟ ಆಗ್ತಿಲ್ವೋ ಈ ರೀತಿ ಗಂಡಾಂತರ ತಂದು ಈ ಮದ್ವೆನ ನಿಲ್ಲಿಸ್ತಿದ್ದಾಳೆ. ಸಮಯಕ್ಕೆ ನಿನ್ನನ್ನ ಕಳಿಸಿ ಆ ಅಮ್ಮವರು ಇವ್ರ ಪ್ರಾಣನ ಕಾಪಾಡಿದಾಳೆ. ಏನೋ ಇವೆಲ್ಲ ನಾವೊಂದು ಅನ್ಕೊಂಡ್ರೆ ಆ ಭಗವಂತ ಇನ್ನೊಂದೇನೋ ಅನ್ಕೊಂಡಿರ್ತಾನೆ. ಈ ಮದ್ವೆ ನಡಿಬಾರ್ದು ಅನ್ನೋದು ಆ ಈಶ್ವರನ ಇಚ್ಛೆ ಅನ್ಸುತ್ತೆ. ಪುರೋಹಿತರು ಹೇಳಿದ್ದು ನಿಜ ಅಲ್ಲ ಅಲ್ವಾ ಮಿತ್ರ ಅವ್ರೆ? ಮಂತ್ರ ಹೇಳ್ಬೇಕಾದವ್ರ ಬಾಯಲ್ಲಿ ಸುಳ್ಳು ಬರ್ತಿದ್ಯಲ್ವಾ ಮಿತ್ರ ಅವ್ರೆ? ನೀವ್ ತಲೆ ತಗ್ಸೋದ್ ಯಾಕೆ? ಪುರೋಹಿತರು ಹೇಳಿದ್ದು ಸುಳ್ಳಂತ ಹೇಳಿ ನೀವು ಮನುಷ್ಯನ ಮದ್ವೆ ಮಾಡ್ಕೋತಿದ್ದೀರಾ ಅಂತ ಅವ್ರು ಹೇಳಿರೋ ವಿಷಯ ನಿಜ ಅಲ್ಲ ಅಂತ ಒಂದ್ಸಲ ಹೇಳ್ಬಿಡಿ. ನಿನ್ ಕಣ್ಮುಂದೆನೆ ಇಷ್ಟೆಲ್ಲ ಕಾಣ್ತಿದ್ರು ಅದ್ ಹೇಗ್ ಕೇಳ್ತೀಯ ಭಾಗ್ಯ? ಇದು ನಿಜನೋ ಸುಳ್ಳೋ ನಿನಗಿನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಾ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ಮಿತ್ರ ಅವ್ರ ಹತ್ರ ಮಾತಾಡ್ತಿದ್ದೀನಿ. ನನ್ ಗಂಡನ ಹತ್ರ ಮಾತಾಡ್ತಿದ್ದೀನಿ. ನನ್ ಗಂಡನ ಹತ್ರ ಮಾತಾಡ್ತಿದ್ದೀನಿ. ನನ್ ಗಂಡನ ಹತ್ರ ಮಾತಾಡ್ತಿದ್ದೀನಿ. ಅಂದ್ರೆ ಅವತ್ತು ಶಾಪಿಂಗ್ ಮಾಲಲ್ಲಿ ಮನೀಷಾ ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅನ್ನಲ್ಲ, ಆ ವ್ಯಕ್ತಿ ನೀವೇನಾ? ಮನೀಷಾ ನೀರಜ್ ಎಂಗೇಜ್ಮೆಂಟ್ ಅಲ್ಲಿ ಮನೀಷಾಗೆ ಲೆಟರ್ ಬರ್ತಿತ್ತು ನೀವೇನಾ? ಅಲ್ಲ ನೀನೇನು ಮನೀಷಾ, ನೀನು ನೀರಜ್ನ ಇಷ್ಟಪಡ್ತೀನಿ ಅಂದೆ, ನೀರಜ್ ಜೊತೆ ನಿಶ್ಚಿತಾರ್ಥದವರೆಗೂ ಹೋದೆ, ನೀರಜ್ನ ಮದ್ವೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೆ, ಮತ್ತೆ ಏನಿದೆಲ್ಲ?
ಬಾಯ್ ಬಿಟ್ಟು ಮಾತಾಡು. ನಾನ್ ಪ್ರೀತಿಸಿದ್ದು ನೀರಜ್ನಲ್ಲ, ಮಿತ್ರನ. ಹೌದು, ನಾನ್ ಪ್ರೀತಿಸ್ತಿರೋದು ಮಿತ್ರನ. ಮಿತ್ರ ಪ್ರೀತಿಸ್ತಿರೋದು ಮನುಷ್ಯನ.